ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ನಾಳೆ ಸ್ನೇಹಿತರೆ ಜನವರಿ 29ನೇ ತಾರೀಕು ಜಯ ಏಕಾದಶಿ ದಿನ. ಜಯ ಏಕಾದಶಿ ದಿನ ಸ್ನೇಹಿತರೆ ಈ 4 ರಾಶಿಯವರಿಗೆ ಬಹಳ ಅದೃಷ್ಟ ಅಂತಲೇ ಹೇಳಬಹುದು. ಯಾಕಂದರೆ ಸ್ನೇಹಿತರೆ ಬಡವನು ಕೂಡ ಶ್ರೀಮಂತರಾಗುವಂತಹ ಯೋಗ ಇಂದಿನಿಂದ ಶುರು. ಹಾಗಿದ್ರೆ ಈ 4 ರಾಶಿಯವರು ಯಾರ್ಯಾರು? ಇನ್ನು ಜಯ ಏಕಾದಶಿಯ ದಿನ ಯಾವೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ನಮ್ಮ ದಾರಿದ್ರ್ಯ ಹೋಗುತ್ತದೆ ಅನ್ನೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಗಿಡದ ಬಳಿ ಸ್ನೇಹಿತರೆ ಈ ಪುಟ್ಟ ಕೆಲಸವನ್ನು ಮಾಡುವುದರಿಂದ, ಈ ಚಿಕ್ಕ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ, ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಹಾಗಿದ್ರೆ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಈ 4 ರಾಶಿಯವರು ಯಾರು ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಸ್ನೇಹಿತರೆ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಜಯ ಏಕಾದಶಿ ದಿನ ವಿಷ್ಣುವಿನ ಕೃಪೆಯಿಂದ ಶ್ರೀಮಂತರಾಗಲಂತೂ ಇಲ್ಲಿದೆ ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಜಯ ಏಕಾದಶಿ ಎಂದು ಈ ಒಂದು ಕೆಲಸ ಮಾಡಿದರೆ ಸಾಕು ಸ್ನೇಹಿತರೆ, ನಿಮ್ಮ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಜಯ ಏಕಾದಶಿ ಎಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗರಣೆ ಮಾಡುವುದು ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಶ್ರೇಷ್ಠ. ಇದು ಜನ್ಮಾಂತರದ ಪಾಪಗಳನ್ನು ನೀಗಿಸಿ ಜಾತಕದಲ್ಲಿರುವಂಥ ದೋಷಗಳನ್ನು ದೂರ ಮಾಡಿ ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿದೆ. ಹಾಗಿದ್ರೆ ಹಿಂದೂ ಧರ್ಮದಲ್ಲಿ ಏಕಾದಶಿ ತಿಥಿಗೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಅಥವಾ ಆಚರಿಸಲಾಗುತ್ತದೆ ಸ್ನೇಹಿತರೆ. ಜಯ ಏಕಾದಶಿ 2026 ಸಾಲಿನಲ್ಲಿ ಜಯ ಏಕಾದಶಿಯು ಜನವರಿ 29ರಂದು ಬಂದಿದ್ದು, ಈ ದಿನವು ಭಗವಾನ್ ವಿಷ್ಣುವಿನ ಆರಾಧನೆಗೆ ಮೀಸಲಾಗಿದೆ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಗುರುಗ್ರಹವು ಬಲಗೊಳ್ಳುತ್ತದೆ. ಗುರುಬಲ ಶನಿ ಬಲ ಇದ್ದರೆ ತುಂಬ ಒಳ್ಳೆಯದು ಅಂತ ಕೇಳಿರ್ತೀರ ಸ್ನೇಹಿತರೆ. ಅದೇ ರೀತಿ ವಿಷ್ಣುವನ್ನು ಪೂಜಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹವು ಬಲಗೊಳ್ಳುತ್ತದೆ. ಗುರುಗ್ರಹವು ವ್ಯಕ್ತಿಯ ಜೀವನದಲ್ಲಿ ಸುಖ, ಸಮೃದ್ಧಿ, ಜ್ಞಾನ ಮತ್ತು ಐಶ್ವರ್ಯಕ್ಕೆ ಕಾರಕನಾಗಿದ್ದು, ಈ ದಿನ ಮಾಡುವಂಥ ವಿಶೇಷ ಉಪಾಯಗಳು ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತರಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಇವಾಗ ಪುಟ್ಟದಾಗಿ ತಿಳಿಸ್ಕೊಡ್ತೀನಿ. ಆ ನಂತರ ಈ 4 ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿತಾ ಹೋಗೋಣ. ಮೊದಲನೇದಾಗಿ ಬಾಳೆ ಮರದ ಪೂಜೆ ಮತ್ತು ಅದರ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಜಯ ಏಕಾದಶಿ ಎಂದು ಗುರುಗ್ರಹದ ಅನುಗ್ರಹ ಪಡೆಯಲು ಬಾಳೆ ಮರದ ಪೂಜೆ ಮಾಡುವುದು ಅತ್ಯಂತ ಫಲಪ್ರದ. ಬೆಳಿಗ್ಗೆ ಸ್ನಾನ ಮುಗಿದ ನಂತರ ಸ್ನೇಹಿತರೆ, ಅಂದರೆ ಸ್ನಾನ ಆದ ನಂತರ ಕರ್ಮಗಳನ್ನು ಮುಗಿಸಿದ ನಂತರ ಬಾಳೆ ಮರದ ಬಳಿ ಹೋಗಿ ಧೂಪ ದೀಪಗಳನ್ನು ಹಚ್ಚಬೇಕು. ಬಾಳೆ ಮರಕ್ಕೆ ಹಳದಿ ಬಣ್ಣದ ವಸ್ತುಗಳನ್ನು ಮತ್ತು ಬೆಲ್ಲವನ್ನು ಅರ್ಪಿಸುವುದು ವಿಶೇಷ. ಇದರಿಂದ ದೇವಗುರು ಬೃಹಸ್ಪತಿಯು ಸ್ನೇಹಿತರೆ ಪ್ರಸನ್ನನಾಗಿ ಭಕ್ತರಿಗೆ ಧಾನ್ಯದ ಕೊರತೆಯಾಗದಂತೆ ಅರಸುತ್ತಾನೆ ಎಂಬ ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ತಪ್ಪದೆ ಈ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಬಹಳ ಮುಖ್ಯ. ಅದೇ ರೀತಿ ಮಂತ್ರ ಪಠಣ ಮತ್ತು ಮಾನಸಿಕ ಶಾಂತಿಗಾಗಿ ಸ್ನೇಹಿತರೆ ದಿನದ ಪವಿತ್ರತೆಯನ್ನು ಹೆಚ್ಚಿಸಲು ಮಂತ್ರ ಜಪಕ್ಕೆ ಆದ್ಯತೆ ನೀಡಬೇಕು. ಓಂ ಬ್ರೂಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಉತ್ತಮ.
ಇನ್ನು ವಿಷ್ಣುವಿನ ಮಂತ್ರವನ್ನು ಪಠಿಸಬಹುದು ಸ್ನೇಹಿತರೆ. ಈ ಮಂತ್ರ ಪಠಣವು ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುವುದಲ್ಲದೆ ಕುಂಡಲಿಯಲ್ಲಿ ಗುರುವಿನ ಅಶುಭ ಪ್ರಭಾವವಿದ್ದರೆ ಅದನ್ನು ನಿವಾರಿಸಿ ಶುಭ ಫಲಗಳನ್ನು ನೀಡುತ್ತದೆ. ಶಾಂತವಾದ ಸ್ಥಳದಲ್ಲಿ ಕುಳಿತು ಏಕಾಗ್ರತೆಯಿಂದ ಮಾಡುವ ಮಂತ್ರ ಜಪವು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ. ಇನ್ನು ಈ ದಿನದ ದಾನ ಧರ್ಮದ ಬಗ್ಗೆ ತಿಳಿಸ್ಕೊಡ್ತೀನಿ. ಏಕಾದಶಿಯಂದು ದಾನ ಮಾಡುವುದು ಪುಣ್ಯದಾಯಕ ಕೆಲಸ. ಜಯ ಏಕಾದಶಿ ಎಂದು ಸ್ನೇಹಿತರೆ, ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಅಡೆತಡೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಸ್ನೇಹಿತರೆ, ಎಲ್ಲ ಕೆಲಸದಲ್ಲೂ ಜಯ ಗಳಿಸಬೇಕು ಅಂದರೆ ಜಯ ಏಕಾದಶಿ ಎಂದು ಹಳದಿ ಬಣ್ಣದ ವಸ್ತುಗಳಾದ ಕಡಲೆಬೇಳೆ, ಹಳದಿ ಬಟ್ಟೆ, ಬಾಳೆಹಣ್ಣು ಮತ್ತು ಕೇಸರಿಯನ್ನು ದಾನ ಮಾಡಬೇಕು. ಈ ದಾನದ ಫಲವಾಗಿ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತದೆ. ಇನ್ನು ವಿಷ್ಣು ಗುರುವಿನ ಆಶೀರ್ವಾದವನ್ನು ಪಡೆಯಲು ಸ್ನೇಹಿತರೆ, ಇದು ಸರಳ ಮಾರ್ಗವಾಗಿದೆ. ಹಾಗಾಗಿ ತಪ್ಪದೇ ಈ ದಾನ ಧರ್ಮಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೋಸ್ಕರ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವವರು ಈ ದಿನ ಹಣೆಗೆ ಚಂದನ ಅಥವಾ ಕೇಸರದ ತಿಲಕವನ್ನು ಸ್ನೇಹಿತರೆ ಹಚ್ಚಬೇಕು. ಇದರಿಂದ ಬುದ್ಧಿಶಕ್ತಿ ಚುರುಕಾಗುವುದಲ್ಲದೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ. ಇದರೊಂದಿಗೆ ಧಾರ್ಮಿಕ ಪುಸ್ತಕಗಳ ಓದುವಿಕೆ ಮತ್ತು ವಿಷ್ಣು ಸ್ತೋತ್ರಗಳನ್ನು ಪಠಣವು ವೃತ್ತಿ ಜೀವನದಲ್ಲಿ ಉನ್ನತಿಯನ್ನು ನೀಡುತ್ತದೆ. ಹಾಗಾಗಿ ತಪ್ಪದೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮಂತ್ರಗಳನ್ನು ಓದಿ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗರಣೆ ಮಾಡುವುದು ಯಾವಾಗ ಅನ್ನೋದನ್ನ ಹೇಳೋದಾದರೆ, ಜಯ ಏಕಾದಶಿ ಎಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗರಣೆ ಮಾಡುವುದು ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಶ್ರೇಷ್ಠ. ಇದು ಜನ್ಮಾಂತರದ ಪಾಪಗಳನ್ನು ನೀಗಿಸಿ ಜಾತಕದಲ್ಲಿರುವಂತಹ ದೋಷಗಳನ್ನು ದೂರ ಮಾಡಿ ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಜಯ ಏಕಾದಶಿಯ ಈ ಪವಿತ್ರ ದಿನದಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಕ್ರಮಗಳನ್ನು ಪಾಲಿಸುವುದರಿಂದ ವೈಯಕ್ತಿಕ ಜೀವನದ ಸಮಸ್ಯೆಗಳು ದೂರವಾಗಿ ಸಕಲೈಶ್ವರ್ಯ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ. ತಪ್ಪದೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತ ಹೇಳ್ತಾ, ಇನ್ನು ಇದರ ಜೊತೆಗೆ ಈ 4 ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಜಯ ಏಕಾದಶಿಯ ದಿನ ಅಂದರೆ ಜನವರಿ 29ನೇ ತಾರೀಕು ಸ್ನೇಹಿತರೆ, ಸಿಂಹ ರಾಶಿಯವರಿಗೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಲಕ್ಷ್ಮೀ ನಾರಾಯಣ ಯೋಗದಿಂದಲೂ ಕೂಡ ನಿಮಗೆ ಹಣ ಹರಿದು ಬರಲಿದೆ. ಶುಕ್ರ ಬುಧ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ನಾಳಿನ ದಿನ ನೀವು ಯಾವುದೇ ಕಾರಣದಿಂದ ಹಣವನ್ನು ಕಳೆದುಕೊಂಡರೆ ಆ ಹಣ ನಿಮ್ಮ ಕೈ ಸೇರುವುದು. ಕೆಲಸ ಮಾಡುವವರಿಗೆ ಸಂಬಳ ಹೆಚ್ಚಳವಾಗುವಂತಹ ಸಾಧ್ಯತೆಗಳು ಕೂಡ ಇವೆ. ಉದ್ಯಮಿಗಳಿಗೆ ಉತ್ತಮ ಲಾಭ ತರುವ ಹೊಸ ಒಪ್ಪಂದಗಳು ಸಿಗಲಿವೆ. ವಿಷ್ಣು ದೇವರ ಕೃಪೆಯಿಂದ ಸ್ನೇಹಿತರೆ, ಅನುಗ್ರಹದಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಕಂಡುಬರುವುದು ಅಲ್ಲದೆ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣಲಿದ್ದೀರಿ. ಈ ಯೋಗ ನಿಮ್ಮ ಸ್ವಾಭಿಮಾನಕ್ಕೆ ಹೆಚ್ಚಿಸುವುದು. ಈ ಸಮಯ ಅನೇಕ ಕೆಲಸಗಳನ್ನು ಕಷ್ಟವಿಲ್ಲದೆ ಪೂರ್ಣಗೊಳಿಸಲು ಸಹಾಯವನ್ನು ಮಾಡುವುದು. ಜೊತೆಗೆ ನೀವು ಈ ಯೋಗದಿಂದಾಗಿ ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದ ಪರಿಹಾರವನ್ನು ನಿರೀಕ್ಷಿಸಬಹುದು. ನಿಮ್ಮ ವೈವಾಹಿಕ ಜೀವನ ಶಾಂತಿಯಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ನೀವು ಕಳೆಯಲಿದ್ದೀರಿ. ಇನ್ನು ಮುಂದಿನದಾಗಿ ವೃಶ್ಚಿಕ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ವೃಶ್ಚಿಕ ರಾಶಿಯವರಿಗೆ ಜನವರಿ 29ನೇ ತಾರೀಕು ಜಯ ಏಕಾದಶಿಯ ದಿನದಿಂದ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಈ ಸಮಯದಲ್ಲಿ ಶ್ರಮದಿಂದ ಬಹಳಷ್ಟು ಸಂಪತ್ತನ್ನು ಗಳಿಸಲಿದ್ದೀರಿ. ಗುರುಸ್ಥಾನದಿಂದಾಗಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಷೇರು ಮಾರುಕಟ್ಟೆ ವ್ಯವಹಾರ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರು ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಉಂಟು. ದೀರ್ಘಕಾಲದವರೆಗೆ ಹಣ ಸಿಲುಕಿಕೊಂಡಿದ್ದರೆ ಈ ಸಮಯದಲ್ಲಿ ಅದು ನಿಮ್ಮ ಕೈ ಸೇರುವುದು. ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳನ್ನು ಸಮತೋಲನದಲ್ಲಿಡಲು ನೀವು ಪ್ರಯತ್ನಿಸಬೇಕು. ಮುಖ್ಯವಾಗಿ ನೀವು ಯಾವುದೇ ಹೂಡಿಕೆಗಳನ್ನು ಆತುರದಿಂದ ಮಾಡದಂತೆ ಎಚ್ಚರಿಕೆ ವಹಿಸುವುದು ಮುಖ್ಯ. ಅದೇ ರೀತಿ ಶುಕ್ರ ಬುಧ ಗುರು ಸ್ಥಾನ ಕೆಲಸದಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ.
ಈ ಸಮಯದಲ್ಲಿ ನಿಮಗೆ ಹೊಸ ಉದ್ಯೋಗಗಳು ಲಭ್ಯವಾಗುತ್ತವೆ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ನಾಳೆ ಜಯ ಏಕಾದಶಿಯ ದಿನ ಸ್ನೇಹಿತರೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹವನ್ನು ಪಡೆಯಲಿದ್ದೀರಿ. ಇದರಿಂದಾಗಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಆದಾಯವನ್ನು ಹೆಚ್ಚಿಸುವಂತಹ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನೀವು ಉದ್ಯೋಗಗಳನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಅದಕ್ಕಾಗಿ ಅವಕಾಶಗಳು ಕೂಡ ಸಿಗಬಹುದು. ಉದ್ಯಮಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಹೊಸ ಮಾರ್ಗಗಳನ್ನು ಪಡೆಯುವರು. ಸಂಬಂಧಗಳು ಬಲಗೊಳ್ಳುತ್ತವೆ. ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮ ಪ್ರಗತಿಯನ್ನು ನೀವು ಕಾಣಲಿದ್ದೀರಿ. ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಸಂಪೂರ್ಣ ಬೆಂಬಲವನ್ನು ನೀವೇ ನೋಡಲಿದ್ದೀರಿ. ಇದರಿಂದ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಈ ಅವಧಿಯಲ್ಲಿ ನೀವು ವಿದೇಶ ಪ್ರಯಾಣ ಕೂಡ ಮಾಡಬಹುದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ವಿಷ್ಣು ದೇವರ ಕೃಪೆಯಿಂದ ಲಕ್ಷ್ಮೀನಾರಾಯಣ ಯೋಗದಿಂದ ಮೀನರಾಶಿಯವರ ಆರ್ಥಿಕ ಜೀವನವನ್ನು ಬಲಗೊಳಿಸುವುದು. ನಿಮ್ಮ ಜಾತಕದಲ್ಲಿ ಗುರು ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಅಪಾರ ಆರ್ಥಿಕ ಪ್ರಯೋಜನಗಳು ಪ್ರಾಪ್ತಿಯಾಗುವುದು. ಸಾಲ ಸಮಸ್ಯೆಗಳು ನಿವಾರಣೆಯಾಗುವುದು. ಬಹಳಷ್ಟು ಹಣವನ್ನು ಉಳಿಸಲು ಅವಕಾಶಗಳು ಕೂಡ ಸಿಗಲಿದೆ. ಹೂಡಿಕೆಗಳಿಂದ ಡಬಲ್ ಲಾಭವಾಗಬಹುದು. ರಿಯಲ್ ಎಸ್ಟೇಟ್ ವಲಯದಲ್ಲಿ ಇರುವವರಿಗೆ ಅಪಾರ ಆರ್ಥಿಕ ಲಾಭಗಳನ್ನು ಪಡೆಯಲಿದ್ದೀರಿ. ವಿಶೇಷವಾಗಿ ಈ ಸಮಯದಲ್ಲಿ ವೃತ್ತಿಪರ ಪ್ರಗತಿಯನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ. ಇದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಜೀವನದಲ್ಲಿ ಇಲ್ಲಿವರೆಗೂ ಎದುರಿಸುತ್ತಿದ್ದ ತೊಂದರೆಗಳು ದೂರವಾಗುತ್ತವೆ. ಅದೃಷ್ಟ ಎಲ್ಲ ಪ್ರಯತ್ನಗಳನ್ನು ಬೆಂಬಲಿಸುವುದು. ವ್ಯವಹಾರದಲ್ಲಿ ಸಾಕಷ್ಟು ಹಣವನ್ನು ಗಳಿಸುವಂಥ ಅವಕಾಶವನ್ನು ನೀವು ಪಡೆಯಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಜಯ ಏಕಾದಶಿಯ ದಿನ ಈ 4 ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.